ನಾನು ಖುಷಿ ಕಲಬುರ್ಗಿ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ, ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದ, ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ, ನೀರು ಕುಡಿ ಅಂತ ಹೇಳಿ ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ಗುರು, ಈ ಹುಡುಗಿರುಗಳಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟು ವಿಡಿಯೋಗಳು ನೋಡ್ತಾರೆ, ಅಷ್ಟು ಕೇಸುಗಳು ನೋಡ್ತಾರೆ. ಕೇರಳ ಫೈಲ್ ಅಂತ, ಕೇರಳ 2 ಅಂತ ಮೂವಿ ಬಂತು, ಅದನ್ನು ತೋರಿಸಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಕರ್ಕೊಂಡೋಗಿ. ಆದ್ರೂ ಆ ಮುಲ್ಲಾಗಳ ಹಿಂದೆ ಯಾಕೆ ಹೋಗ್ತಾರೆ ಇವರು? ಆ ಮುಲ್ಲಾ ಅಂತ ಗೊತ್ತಾದ್ಮೇಲೆ ಅವ್ನು ಫ್ರೆಂಡ್ಶಿಪ್ ಯಾಕೆ ಬೇಕು, ಅವ್ರ ಜೊತೆ ಯಾಕೆ ಓಡಾಡಬೇಕು? ಎಲ್ಲ ಹುಡುಗಿರು ಅವರೇನೆ, ಆ ಹೆಣ್ಮಕ್ಳು ಮುಸ್ಲಿಮ್ಸಲ್ಲಿರೋ ಹೆಣ್ಮಕ್ಳು ಅವರೇನೆ. ಆ ಉತ್ತರ ಭಾರತದಲ್ಲಿ ನೋಡಿದ್ರೆ ಬರೀ ಅವೇ ತಗಲಾಕೊಂಡವೆ. ತಂಗಿ ಕರ್ಕೊಂಡೋಗಿ ಅಣ್ಣನ ಜೊತೆ ಮಲಗಿಸೋದು, ಏನೋ ಕುಡಿಯೋದ್ರಲ್ಲಿ ಏನೋ ಒಂದು ಹಾಕ್ಕೊಡೋದು, ಅವಳು ಪ್ರಜ್ಞೆ ತಪ್ಪಿದ ಮೇಲೆ ಅವಳ ಜೊತೆ ವಿಡಿಯೋ ಮಾಡ್ಕೊಳ್ಳೋದು, ಇವೆಲ್ಲ ನೋಡ್ತಾ ಇದ್ರು ಯಾಕೆ ಆ ಮುಲ್ಲಗಳ ಹಿಂದೆ ಹೋಗ್ತಾರೆ ಇವರು? ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ? ಈಗಿನ ಇದ್ರಲ್ಲಿ ನೋಡಿದ್ರೆ ಅವ್ರನ್ನ ನಂಬಲೇಬಾರ್ದು ಅಂತ ಅನ್ಸುತ್ತೆ ಕೆಲವೊಂದು ಟೈಮಲ್ಲಿ, ಕೆಲವೊಂದು ಕೇಸ್ಗಳನ್ನ ನೋಡಿದಾಗ. ಆದ್ರೂ ಆ ಮುಲ್ಲಗಳ ಜೊತೆ ಫ್ರೆಂಡ್ಶಿಪ್ ಯಾಕೆ? ಆ್ಯಕ್ಚುಲಿ ತಪ್ಪು ಇವ್ರದಲ್ಲ, ಇವ್ರ ತಂದೆ ತಾಯಿದು. ಇವ್ರ ತಂದೆ ತಾಯಿ ಕರೆಕ್ಟ್ ಟೈಮಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಮ್ಮನೆ ಹಿಂದೂಗಳು ಹೊಟ್ಟೆ ಉರಿಸ್ತಾರೆ, ತಂದೆ ತಾಯಿಯರು ಹೊಟ್ಟೆ ಉರಿಸ್ತಾರೆ. ಮತ್ತು ಇವ್ರ ಹೆಲ್ಪಿಗೆ ಯಾರು ಬರಬೇಕು? ಹಿಂದೂ ಸಂಘಟನೆಯವರೇ ಬರಬೇಕು, ಮತ್ತು ಇನ್ಯಾರೂ ಬರಲ್ಲ. ನೋಡಿ, ಅಕಸ್ಮಾತ್ ಆ ಹಿಂದೂ ಸಂಘಟನೆಯವರು ಇವ್ರು ಸಾಥ್ ಕೊಟ್ಟಿಲ್ಲ ಅಂತಂದಿದ್ರೆ, ಅಕಸ್ಮಾತ್ ಪೊಲೀಸ್ ಕೇಸ್ ಮಾಡಿದ್ರು ಇವ್ರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗ್ತಾ ಇರಲಿಲ್ಲ. ವರ್ಷಾನುಗಟ್ಟಲೆ ಅಲಿಬೇಕಾಗಿತ್ತು ಇವರು. ಹಿಂದೂ ಸಂಘಟನೆಯವರೇ ಬೇಕು, ಮತ್ತು ಅವರೇ ಗುಂಡಗಳಾಗ್ತಾರೆ ಲಾಸ್ಟ್ಗೆ, ಹಿಂದೂ ಸಂಘಟನೆಯವರು. ಸರಿನಾ? ಇವರು ಅರ್ಥನೇ ಮಾಡ್ಕೊಳ್ಳಲ್ಲ ಇವರು. ಇಷ್ಟು ಕೇಸ್ಗಳು ನೋಡಿದ್ರೆ, ಸರಿ ನೋಡಿದ್ರೆ ನೇಹಾ ಅನ್ನೋ ಕೊಲೆ ಆಯಿತು ಕಾಲೇಜ್ ಮುಂದೆಗಡೆಗೆ, ಅದನ್ನೆಲ್ಲ ನೋಡಿದ್ದಾರೆ, ಕಣ್ಣಿಂದ ನೋಡ್ಬಿಟ್ರು ಅವ್ರ ಫ್ರೆಂಡ್ಶಿಪ್ ಯಾಕೆ ಮಾಡಬೇಕು? ಅವ್ರ ಜೊತೆಗೆ ಏನಕ್ಕೆ ಓಡಾಡಬೇಕು? ಟ್ರೈನರ್ಗಳು ಜಿಮ್ಮು ಬರೀ ಆ ಜಿಮ್ಮು ಇವಾಗ ಏನಾಗಿದೆ ಅಂತಂದ್ರೆ, ಲವ್ ಜಿಹಾದ್ ಅನ್ನೋದು ಒಂದು ದೊಡ್ಡ ಅಡ್ಡಾನೇ ಆಗ್ಬಿಟ್ಟಿದೆ. ಆ ಹುಡುಗಿ ನೋಡಿದ್ರೆ, ಆ ಹುಡುಗಿಯರ ಅಕ್ಕ ಅನಿಸ್ತದೆ ಅವಳು ವಿಕ್ಟ್ರಿ ತೋರಿಸ್ತಾವಳೆ, ಆರ್ಟ್ ಸಿಂಬಲ್ ತೋರಿಸ್ತಾವಳೆ, ಕೈ ಎತ್ಬಿಟ್ಟು. ಮೇಬಿ ಹೇಳಬೇಕು ಅಂತಂದ್ರೆ, ಒಂದು ಹುಡುಗಿ ಜೀವನ ಹಂಗೂ ಹಿಂಗೂ ನಾವು ಹಾಳು ಮಾಡ್ಬಿಟ್ವಿ ಅಂತಂದ್ಬಿಟ್ಟು ಖುಷಿಲಿ ಅವಳು ಅದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಅವ್ರ ಫ್ರೆಂಡ್ಶಿಪ್ ಬೇಕಾ?